ಇವ್ರು ಕೂಡ 2,000 ರೂಪಾಯಿ ದುಡ್ಡಿಗೆ ಇಲ್ಲಿ ಸಾವಿರಾರು ಕೋಟಿ ಬೇಡ ಬೇರೆ ಹೇಳುವ ನಾವಿನ್ನೂ ಬೆಂಗಳೂರಿನಲ್ಲೇ ಒಂದು ಗುಂಡಿ ಮುಚ್ತಾವ್ರ. ಸಿದ್ದರಾಮಯ್ಯನವರೇ ಜನಗಳಿಗೆ ಮಣ್ಣು ಹಾಕ್ಬಿಟ್ರೆ ಏನು ಸರ್ ಇದು ಹೇಳಿ ಸರ್, ಬಾಯಿಗೆ ಮಣ್ಣು ಹಾಕ್ಬಿಟ್ರಲ್ಲ ಸರ್. ಅನ್ನರಾಮಯ್ಯ ಹೋಗಿ ಇವಾಗ ಭಿಕ್ಷರಾಮಯ್ಯ ಅಂತಾಗ ಹೋಗಿದೆ. ಏನಿಲ್ಲ ಸರ್, ಡೆವಲಪ್ಮೆಂಟು ನಿಲ್ಲಾಗಿದೆ ಸರ್. ಇವರು ಮಾಡ್ತಾರೆ, ಎಲ್ಲ ಗೌರ್ಮೆಂಟು ಏನೋ ಇದ್ದೇ ಇರುತ್ತೆ, ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಇದ್ದೇ ಇರುತ್ತೆ, ಡಿಸಡ್ವಾಂಟೇಜ್ ಇರುತ್ತೆ, ಅಡ್ವಾಂಟೇಜ್ ಇರುತ್ತೆ. ಬಟ್ ಆದರೆ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಡೆವಲಪ್ಮೆಂಟ್ ಅಂದರೆ ಇಲ್ಲ, ಏನೋ ಸುಮ್ಮನೆ ಗ್ಯಾರಂಟಿಗಳು ಕೊಟ್ಕೊಂಡು ಯಾರು ಕೇಳಿದ್ರು ಸರ್ ಇವ್ರಿಗೆಲ್ಲ ಗ್ಯಾರಂಟಿ. ಹಳ್ಳಿ ಜನಗಳಿಗೆ ಏನೋ ಆಸೆ ತೋರಿಸ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಏನು ಡೆವಲಪ್ಮೆಂಟ್. ತಾಲೂಕು ಲೆವೆಲ್ಗೆ ಹೋಗ್ಬೇಕು ಸರ್, ಕುಡಿಯೋ ನೀರಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಹಳ್ಳಿಗಳಂತೂ ಕೇಳೋಂಗೆ ಇಲ್ಲ. ನಾವು ಗೌರಿಬಿದನೂರು ಹತ್ರ ಒಂದು ಕಾಲೇಜ್ ಮಾಡಿದ್ದೀವಿ, ಸುತ್ತಮುತ್ತ ಹಳ್ಳಿಗಳು, ನಾವು ಸ್ಕೂಲ್ಗಳೆಲ್ಲ ಓಡಾಡ್ತೀವಲ್ಲ ಹುಡುಗರಿಗೋಸ್ಕರ. ಒಂದು ರಸ್ತೆ ಇಲ್ಲ, ಒಂದು ಗ್ರಾಬೇಜ್ದು ಟ್ಯಾಕ್ಸ್ ಹಾಕಿದ್ದಾರೆ. ಈಗ ಗ್ರಾಬೇಜ್ ಟ್ಯಾಕ್ಸ್ ಹಾಕಿದ್ದಾರೆ, ಮುನ್ಸಿಪಲ್ನಲ್ಲಿ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ. ಎಲ್ಲದಕ್ಕೂ ರಿಜಿಸ್ಟ್ರೇಷನ್ ಫೀಸ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ, ವ್ಯಾಲ್ಯೂಯೇಷನು ಜಾಸ್ತಿ, ರಿಜಿಸ್ಟ್ರೇಷನ್ 10%. ಏನಿದೆಲ್ಲ ಇವ್ರು ಕೂಡ 2,000 ರೂಪಾಯಿ ದುಡ್ಡಿಗೆ ಇಲ್ಲಿ ಸಾವಿರಾರು ಕೋಟಿ. ಇಲ್ಲಿ ಕೊಡೋದೆಲ್ಲ ಅದೇನು ಅರ್ಧ ಜನಕ್ಕೂ ಕೊಡೋಲ್ಲ, ಕಾಲು ಭಾಗ ಜನಕ್ಕೂ ಕೊಡೋಲ್ಲ. ಒಂದು ತಿಂಗಳು ಕೊಟ್ಟರೆ ಒಂದು ತಿಂಗಳು ಕೊಡೋಲ್ಲ. ಇವರು ಬಂದು 2 ವರ್ಷ 24 ತಿಂಗಳು 10 ತಿಂಗಳು ಕೂಡ ಹೋಗಿದ್ದೇ ಇಲ್ವ ಜನಗಳಿಗೆ. ಕರೆಂಟ್ ಯಾರು ಸರ್ ಫ್ರೀ ಕೇಳಿದ್ರು ಇವ್ರಿಗೆ? ಇವರು ಒಂದೇ ಸಲ ಬೇಸಿಕ್ ಕೇಳಿಸ್ಬಿಟ್ಟು ಇವರು ಗೋರ್ಮೆಂಟ್ ಇರುತ್ತೋ ಹೋಗುತ್ತೆ, ಬೇರೆ ಜನಗಳು ಸಾಯೋವರೆಗೂ ಸಾಯಬೇಕಲ್ಲ ಸರ್. ನೀವು ಹೇಳಿ, 250-300 ರೂಪಾಯಿ ಒಂದು ಇದಕ್ಕೆ, 150 ರೂಪಾಯಿ ಒಂದು ಇದಕ್ಕೆ ಹಾಕಿದ್ದಾರೆ. ಆ ಥರ 2-3 KVಗೆ ಹಾಕಿದ್ರೆ 450-500 ರೂಪಾಯಿ ರೆಗ್ಯುಲರಾಗಿ ಬೀಳುತ್ತಲ್ಲ ಸರ್. ಅವ್ರಿಗೆ ಹಳ್ಳಿ ಜನಗಳಿಗೆ ಏನು ಗೊತ್ತಾಗುತ್ತೆ? ಅದು 1 KV ಅಂದರೆ 50 ರೂಪಾಯಿದು 150 ರೂಪಾಯಿ, ಮಿನಿಮಮ್ ಯೂನಿಟ್ 5 ರೂಪಾಯಿ, 8 ರೂಪಾಯಿ. ಆದರೆ ಇದು ಯಾವುದು ಡೊಮೆಸ್ಟಿಕ್ಕೆ ಸಿಕ್ಕಾಪಟ್ಟೆ ಫ್ರೀ ಅಂತ ಹೇಳ್ತಾರೆ ಅಷ್ಟೇ. ಫ್ರೀ ಬಿಟ್ಬಿಟ್ಟು ಮಿಕ್ಕಿ ಇದರಲ್ಲೇ ಹೊಡಿತಾವ್ರಲ್ಲ, ಈ ಬೇಸಿಕ್ಕಲ್ಲೇ ಹೊಡಿತಾವ್ರೆ. ಏನು ಬೆಟರ್ ಏನಿದೆ ಸರ್? ನಾವು ಹೇಳೋ ಅಂಥ ಕಾಣಿಸೋ ಅಂಥದ್ದು ಏನೂ ಇಲ್ಲ ಸರ್. ಬರೀ ಭಾಷಣಗಳು, ಮಾತುಗಳು, ಇವ್ರ ಮೇಲೆ ಅವ್ರು ಬೈಯೋದು. ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳ್ತಾ ಇಲ್ಲ, ಅವ್ರು ಬೈಯೋದು, ಇವ್ರು ಎದ್ದ ತಕ್ಷಣ BJP. ನೀವು ಮಾಡಿದ್ದು ಇಂಥದ್ದು ತೋರಿಸಿ ಕಣ್ಣಿಗೆ ಕಾಣ್ತದ್ದು ಏನು ಹೇಳಿ? ಬೆಂಗಳೂರಿನಲ್ಲಿ ಬೇಡ ಬೇರೆ ಹೇಳುವ ನಾವಿನ್ನೂ ಬೆಂಗಳೂರಿನಲ್ಲೇ ಒಂದು ಗುಂಡಿ ಮುಚ್ತಾವ್ರ. ಅದೇನೋ ಒಂದು 6 ತಿಂಗಳು 4-5 ಗುಂಡಿ ಮುಚ್ಚಾವ್ರೆ ಮೇನ್ ರೋಡಲ್ಲೇ. ಬೇರೆ ಕಡೆ ಎಲ್ಲ ನೋಡೋಗಿ ರೋಡಲ್ಲಿ ನೋಡಿ, ಇಲ್ಲೇ ಪದ್ಮನಾಭನಗರದಲ್ಲಿ ಕೆಳಗೆ ಇಲ್ಲಿ ಬಿಟ್ಬಿಡಿ, ಇಲ್ಲಿ ಪಾರ್ಕ್ ಸುತ್ತಮುತ್ತ ಕೆಳಗಡೆ ಹೋಗಿ ಮೊಣಕಾಲದ್ದು ಒಂದೊಂದು ಗುಂಡಿಗಳು. ಚರಂಡಿಗಳು ಕ್ಲೀನ್ ಮಾಡಿದ್ದಾರೆ ಸರ್. ಈಗ ಚರಂಡಿ ಕ್ಲೀನ್ ಪೂರ ಬಿಲ್ಗಳು ಹೊಡೆಯೋದಕ್ಕೆ ಮಾಡ್ತಾಯಿದ್ದಾರೆ. ಬಿಲ್ಗಳು ತಗೊಂಡು ಏನು ದುಡ್ಡಿದ್ರೆ ಅಲ್ವ ಸರ್? ಯಾವುದಕ್ಕೆಲ್ಲ ಆಗಲಿ, ಇವಾಗ ಪ್ರತಿಯೊಂದಕ್ಕೂ ಹಣಕಾಸಿನ ಅವಶ್ಯಕತೆ ಇದ್ದೇ ಇರುತ್ತೆ ಸರ್. ಅದನ್ನು ಬಿಟ್ಬಿಟ್ಟು ಇವರು ಹಣಕಾಸಿನ ಬರುತ್ತೆ, ಇನ್ಕಮ್ ರೆಗ್ಯುಲರ್ ಇನ್ಕಮ್ ಬಂದು ಬರೋದಿದೆ. ನೀವು ಬರೋ ಇದರಲ್ಲೇ ನೀವು 70% ಸ್ಯಾಲ್ರಿಗಳು ಕೊಡಬೇಕು. 1 ರೂಪಾಯಿ ಬಂದರೆ 70 ಪೈಸೆ 65 ಪೈಸೆ ಬರೀ ಸ್ಯಾಲ್ರಿಗಳು ಕೊಡಬೇಕು. ಈ 45 ಪೈಸೆ ಉಳಿಯೋದ್ರಲ್ಲೇ ನಾನು ಎಲ್ಲ ಉಳಿಸ್ತೀನಿ. 14 ವರ್ಷ ನಾನು ಫಿನಾನ್ಷಿಯಲ್ ಮಾಡಿದ್ದೀನಿ. ಏನು ಮಾಡ್ಯಾರ 14 ವರ್ಷ ಫೈನಾನ್ಸ್ ಮಿನಿಸ್ಟರ್ ಆಗಿ ಸಿದ್ದರಾಮಯ್ಯ ಏನು ಮಾಡಿದ್ದಾರೆ ಸರ್? ಹೋಗಲಿ, ಏನು ಬರ್ತಾಯಿದೆ ಏನು ಅವರೇ ಪೇಪರಲ್ಲಿ ಹಾಕ್ತಾರಲ್ಲ, ಎಷ್ಟು ಬರ್ತಾಯಿದೆ, ಎಷ್ಟು ಹೋಗ್ತಾಯಿದೆ, ಇನ್ಕಮಿಂಗ್ ಏನು, ಔಟ್ಗೋಯಿಂಗ್ ಏನು, ಇದಕ್ಕೆ ಎಷ್ಟು ಹೋಗ್ತಾಯಿದೆ ಎಲ್ಲ ಹೇಳ್ತಾರಲ್ಲ. ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದ್ದ ಸಿದ್ದರಾಮಯ್ಯನವರೇ ಜನಗಳಿಗೆ ಮಣ್ಣು ಹಾಕ್ಬಿಟ್ರೆ ಏನು ಸರ್ ಇದು ಹೇಳಿ ಸರ್? ಬಾಯಿಗೆ ಮಣ್ಣು ಹಾಕ್ಬಿಟ್ರಲ್ಲ ಸರ್ ಜನಗಳಿಗೆ. ಏನೋ ಕೆಲವು ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ನೀರಾವರಿ ದೊಡ್ಡ ನೀರಾವರಿನೂ ನಿಂತೋಗಿದೆ, ಚಿಕ್ಕ ನೀರಾವರಿನೂ ನಿಂತೋಗಿದೆ. ಎಲ್ಲಿ ಪ್ರಾಜೆಕ್ಟ್ ನೀರಾವರಿ ದುಡ್ಡು ಎಲ್ಲಿ ಕೊಡ್ತಾರೆ ಸರ್? ಬರೀ ಮಾತಿನ ದುಡ್ಡು. ಬಡ್ಜೆಟ್ನಲ್ಲಿ ಸಾಲ ತರಬೇಕು, ಕೊಡಬೇಕು. 1.5 ಕೋಟಿ ಕಲೆಕ್ಷನ್ ಆದರೆ ವರ್ಷಕ್ಕೆ, ವರ್ಷಕ್ಕೆ 1.5 ಲಕ್ಷ ಕೋಟಿ ಕಲೆಕ್ಷನ್ ಆದರೆ ಅದರಲ್ಲಿ 60-70 ಲಕ್ಷ ಕೋಟಿ ಬರೀ ಸಾಲಗಳು, ಇದಕ್ಕೆ ಸಂಬಳಗಳು ಹೋಗುತ್ತೆ ಸರ್. ಇವ್ರು ತಗೊಂಡ ಸಾಲಗಳು ಬಡ್ಡಿಗಳು. ನೀವು ಹಾಕು, ಈ ಟ್ಯಾಕ್ಸ್ ಹಾಕು, ಆ ಟ್ಯಾಕ್ಸ್ ಹಾಕು, ಕಸದ ಟ್ಯಾಕ್ಸ್ ಹಾಕು, ಮಣ್ಣು ಟ್ಯಾಕ್ಸ್ ಹಾಕು, ಈ ಟ್ಯಾಕ್ಸ್ ಹಾಕಿ ಕಲೆಕ್ಟ್ ಮಾಡ್ತಾರೆ. ಏನು ಟ್ಯಾಕ್ಸ್ ಏನು ವಿಪರೀತ ಇದೆ ಸರ್? 40% ಬದಲಾವಣೆಗಳು ಕೆಲವು ಇದ್ದಾವೆ, ನಾವು ಹೇಳ್ಬಾರ್ದು ಆ ಥರ ಬದಲಾವಣೆ. ಏನು ಬದಲಾವಣೆ ಆಗಿದೆ ಅಂದರೆ, ಏನೋ ಬಡವರಿಗೆ ಸೌಕರ್ಯ ಆಗೋದು ಒಂದು ಮಾಡಿದ್ದಾರೆ. 2,000 ರೂಪಾಯಿ ಕರೆಂಟ್ ಅಂತ. ಅದನ್ನು ಇನ್ನೊಂದು ಕಡೆ ಕೀಳೋದು ತಪ್ಪಲ್ಲ ಸರ್. ನಾನು ಬಡವರು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಬಡವ್ರಿಗೂ ಮಾಡಿದ್ದಾರೆ ಸೌಕರ್ಯಗಳು. ಹೇಳಿದ್ರು ಅಕ್ಕಿ ಕೊಟ್ರಾ?
2 ವರ್ಷದಲ್ಲಿ ಒಂದು 6-7 ತಿಂಗಳು ಕೊಟ್ಟರೆ, ಇಲ್ಲ ಒಂದು 8 ತಿಂಗಳು ಕೊಟ್ಟರೇನೋ, ಇವಾಗ ಕೊಡ್ತೀವಿ ಅಂತಾರೆ. ಕೊಡೋದ್ರೆ ಮಳೆ ಬಂದು ನಿಂತ್ಕೊಳ್ತು. ಇದಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡಬೇಕು, ಎಲ್ಲಿಂದ ತರ್ತಾರೆ? ಹಾಂ, ಏನು ನಡೀತಾರನಪ್ಪ, ನಮ್ಗಂತೂ ಈಗ ಈಗ ಸಾಕಾಗುತ್ತಲ್ಲ. ಈಗ ಅದು ಎಚ್ಚೆತ್ಕೋಬೇಕು ಸರ್ ಗೌರ್ಮೆಂಟ್, ಸರ್ಕಾರ. ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಅವ್ರನ್ನ ಸಿದ್ದರಾಮಯ್ಯಗೆ ಅನ್ನರಾಮಯ್ಯ ಅಂತ ಇದ್ರು. ಅನ್ನರಾಮಯ್ಯ ಹೋಗಿ ಇವಾಗ ಭಿಕ್ಷರಾಮಯ್ಯ ಅಂತ ಹೋಗಿದೆ. ಹೇಗೆ ಬೇಕಾಯ್ತು ಸರ್ ಇದೆಲ್ಲ? ಅಲ್ಲ ಹೇಳೋದು, ಇಟ್ಲಿಲ್ಲ 3 ವರ್ಷ ಅವರು ಸ್ವಲ್ಪ ದೊಡ್ಡವರವರು, ಅನುಭವ ಇರೋರು. ಒಂದು 6-7 ವರ್ಷ ಅವರು ಗೌರ್ಮೆಂಟನ್ನ ನಡೆಸಿರ್ತಕ್ಕಂಥ. ನಮ್ಮಂಥವರೆಲ್ಲ ಬಿಡಿ, ನಾವೇನೋ ಎಲ್ಲ ದುಡಿತೀವಿ, ಹೋಗ್ತೀವಿ, ತಿಂತೀವಿ, ಹೋಗ್ತೀವಿ. ಅವರು ಅಂಥ ಗೌರ್ಮೆಂಟ್ ನಡೆಸಿರ್ತಕ್ಕಂಥ ವ್ಯಕ್ತಿಗಳೇನೋ ಈ ಥರ ರಾಂಗ್ ಡಿಸಿಷನ್ ತಗೊಂಡ್ರೆ ಯಾರು ಹೇಳೋಕ್ಕಾಗುತ್ತೆ ಸರ್? ಪಬ್ಲಿಕ್ ಹೇಳೋಕ್ಕಾಗುತ್ತಾ? ಪಬ್ಲಿಕ್ ಏನಂತ ಹೇಳುತ್ತೆ ಸರ್? ಯಾರಾದರೂ ಇಲ್ಲ, ನಾನೇನು ಡಿ ಕೆ ಶಿವಕುಮಾರ್ ಕೆಟ್ಟವರು ಅಂತ ಹೇಳಲ್ಲ, ಅವ್ರು ಕೆಟ್ಟವರು, ಇವ್ರು ಕೆಟ್ಟವರು, ಈ ಗೌರ್ಮೆಂಟ್ ಕೆಟ್ಟದು, ಆ ಗೌರ್ಮೆಂಟ್ ಪ್ರಶ್ನೆ ಬೇಡ. ಪ್ರತಿಯೊಂದು ಗೌರ್ಮೆಂಟಲ್ಲೂ ಕಷ್ಟ ಸುಖಗಳು, ಆಗುಗಳು ಎಲ್ಲದೂ ಇದ್ದೇ ಇರ್ತವೆ. ಆದ್ರೂ ಅನವಶ್ಯಕವಾದಂಥ ಸ್ಕೀಮ್ಗಳು ತಂದು ಏನು ಸರ್ ಪ್ರಯೋಜನ? ಅದ್ರ ಬದಲು ಒಂದು ಹಾಸ್ಪಿಟ್ಲಲ್ಲಿ ಕೊಡಿಸೋದು, ಇಲ್ಲ ರೂರಲ್ಲೆಲ್ಲ ಹಾಸ್ಪಿಟ್ಲ್ಗಳೇ ಇಲ್ಲ ಸರ್, ಡಾಕ್ಟ್ರುಗಳೇ ಇಲ್ಲ ಸರ್, ಔಷಧಿಗಳೇ ಇಲ್ಲ ಸರ್, ಎಕ್ಸ್ಪೈರಿ ಔಷಧಿಗಳಿದ್ದಾವೆ ಸರ್. ಇಂಥವ್ನು ಮಾಡಿ ಈ ದುಡ್ಡನ್ನ ಅಲ್ಲನ್ನು ಹಾಕಿ ಸರ್, ಅಟ್ಲೀಸ್ಟ್ ಅವ್ರಿಗೆ ಒಂದು ಆರೋಗ್ಯ ಅದು ಸಿಗುತ್ತೆ ಬಡ ಜನಗಳಿಗೆ. ಅಲ್ಲಿ ಹೋಗಿ ಕ್ಲಿನಿಕ್ಗಳ 106 ರೂಪಾಯಿ ಕೊಟ್ಟು ಒಂದು ಸುಮ್ಮನೆ ಹಿಂಗೆ ಮುಟ್ಕೊಟ್ರೆ 200 ರೂಪಾಯಿ 300 ರೂಪಾಯಿ ಅಂತಾರೆ. ಬಡ ಜನ ಎಲ್ಲಿಂದ ತರ್ತಾರೆ ಸರ್? ಬೆಳಗ್ಗೆಯಿಂದ ಸಾಯಂಕಾಲಕ್ಕೆ ಕೂಲಿ ಮಾಡಿದ್ರೆ ಅವ್ರಿಗೆ 700, 800 ರೂಪಾಯಿ, 600 ರೂಪಾಯಿ ಬರುತ್ತೆ. ನರೇಗಾ ದುಡ್ಡು ಬರುತ್ತೆ. ಆ ನರೇಗಾ ದುಡ್ಡು ಇವರೇ ಉಪಯೋಗಿಸ್ಕೊಂತಾರೋ, ಅವರೇ ಮಾಡ್ತಾಯಿದ್ದಾರೋ, ಸೆಂಟ್ರಲ್ ಗೌರ್ಮೆಂಟ್ ಏನೋ ಕೊಡ್ತಾ ಇದೆ. ಅದು ಏನು ಮಾಡ್ತಾಯಿದೆ ಅಂತ ಅದಕ್ಕೆ ಡೀಟೇಲ್ಸೇ ಇಲ್ಲ. ನರೇಗಾ ಹಳ್ಳಿಗಳು ಕೊಡೋದು, ಅಲ್ಲಿ ಕೊಟ್ಟೆ ಗುಲ್ಬರ್ಗ 1000 ಕೋಟಿ ಕೊಟ್ಟಿಲ್ಲ, ಅಲ್ಲಿ ಏನು ಕೆಲಸಗಳೇ ನಡೆದಿಲ್ಲ ಅಂತ ಹೇಳ್ತಾರೆ. ಅವರು ದುಡ್ಡೇ ಹೋಗಿಲ್ಲ ಅಂತಾರೆ. ನರೇಗಾದು 1000 ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಕೇಳ್ದಿದ್ರು ಕಳಿಸ್ತಾನೆ. ಮೋದಿನ ಬೈಕೊಂಡು ಏನು ಮಾಡ್ತೀರಾ ನೀವು? ಅಲ್ಲ, ನೀವು ಒಂದು ಸ್ಥಾನದಲ್ಲಿ ಕುಂತ್ಕೊಂಡು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ರಾಂಗ್ ಡಿಸಿಷನ್ಗಳು, ಬೇಕಾಗಿರ್ತಕ್ಕಂಥ ಅನವಶ್ಯಕತೆ ಸ್ಕೀಮ್ಗಳು ತಗೊಬಂದು ನಿಮ್ಮ ಖಜಾನೆ ಖಾಲಿ ಮಾಡ್ಕೊಂಡು ಮೋದಿನ ಬೈಕೊಂಡು ಕೂತ್ಕೊಂಡ್ರೆ ಏನು ಬಂತು? ಅವರು ನಾನೇನು ಬೃಹಸ್ಪತಿ ಸತ್ಯಾರ್ಚನ ಅಂತ ಹೇಳಲ್ಲ ಮೋದಿ ಅವ್ರನ್ನ. ಅವ್ರು ಮಾಡೋ ಕೆಲಸಗಳು ಅವ್ರು ಮಾಡ್ತಾಯಿದ್ದಾರೆ. ನೀವು ಮಾಡತಕ್ಕಂಥದ್ದು ಜನಗಳಿಗೆ ಉಪಯೋಗ ಆಗೋದನ್ನು ಮಾಡಿದ್ರೆ ನೆನೆಸ್ಕೊಳ್ತಾರೆ. ನೀವು ಇರಲಿ ಇಲ್ಲ ಹೋಗಲಿ ನೆನೆಸ್ಕೊಂತಾರೆ. ಇವಾಗ ದೇವರಾಜ ಅರಸನ ಯಾಕೆ ನೆನೆಸ್ಕೊಳ್ತಾರೆ ಹೇಳಿ? ಇವ್ರನ್ನ SM ಕೃಷ್ಣನ ಯಾಕೆ ನೆನೆಸ್ಕೊಳ್ತಾರೆ? ಸಾವಿರಾರು ಜನ, ಕೋಟ್ಯಾಂತರ ಜನಕ್ಕೆ IT ಸೆಕ್ಟರ್ ಬಂದು ಕೆಲಸ ಬಂದು, ಸಿದ್ದರಾಮಯ್ಯ ಬಂದು ಏನು ಮಾಡಿದ್ದಾನೆ ಹೇಳಿದಾಳೆ? ಎಲ್ಲರೂ ಹುಡುಗರು ಎಲ್ಲರಿಗೂ ಕೆಲಸಗಳು ಎಲ್ಲ ಕುಡಿಯೋದು, ಬಡಿಯೋದು, ರೌಡಿಸಮ್ಮು ಇಂಥವ್ಗೆ ಸಪೋರ್ಟ್ ಮಾಡ್ಕೊಂಡು ಕ್ಯಾಸ್ಟ್ ಫೀಲಿಂಗ್ ಜಾಸ್ತಿ ಆಯ್ತು ಸರ್ ಬಂದಮೇಲೆ. ಹಿಂದೂ ಮುಸ್ಲಿಮ್ ಅದು ಇದು ಅಂದ್ಕೊಂಡು ಏನಕ್ಕೆ ಬೇಕಾಯ್ತು ಸರ್ ಸಿದ್ದರಾಮಯ್ಯನವ್ರಿಗೆ? ನಾನು ಕೆಟ್ಟೋರು ಅಂತ ಅವ್ರು ಹೇಳಲ್ಲ, ಇದು ಅವ್ರಿಗೆ ಏನಕ್ಕೆ ಬೇಕಾಯಿತು? ತಾರತಮ್ಯ ಏನಕ್ಕೆ ಬೇಕಾಯ್ತು ಅವ್ರಿಗೆ? ಅಸಲಾಗಿ ತಾರತಮ್ಯ ಇಟ್ಕೊಂಡು ಏನು ಸರ್ ಮಾಡ್ತಾರೆ? ಜನಗಳ ಮೇಲೆ ನೀವು ತಾರತಮ್ಯ ತೋರಿಸಿ, ನೀವು ಮಾಡೋ ತಪ್ಪುಗಳಿಗೆ ಜನಗಳ ಮೇಲೆ ಹೇಳ್ಕೊಂಡ್ರೆ ಏನು ಸರ್ ಬರುತ್ತೆ? ಅವ್ರು ಹೇಳೋದು, ಆ ಮಿನಿಸ್ಟ್ರಿ ಹೇಳೋದು, ಈ ಮಿನಿಸ್ಟ್ರಿಗಳು ಏನು ಮಾಡ್ತಾರೆ? ಫಸ್ಟ್ ನೀನು ಕಡವಾಣ ಹಿಡ್ಕೊಂಡಿರೋನೇ ಕರೆಕ್ಟಾಗಿಲ್ಲ ಅಂದರೆ ಬೇರೆಯವ್ರು ಏನು ಮಾಡ್ತಾರೆ? ಬೇರೆ ಮಂತ್ರಿಗಳ ಸ್ಥಾನದಲ್ಲಿರೋ ಅವ್ರು ಕೊಡಬೇಕಾದ್ರು ಅವ್ರಿಗೇನು ಕೊಟ್ಟು ಡೆವಲಪ್ಮೆಂಟ್ ಮಾಡ್ರಪ್ಪ ಅನ್ನೋದು ಬೇಡ. 100 ರೂಪಾಯಿ ಬೇಡ, 25 ರೂಪಾಯಿ ಕೊಡು, 50 ರೂಪಾಯಿ ಕೊಡು ಡೆವಲಪ್ಮೆಂಟಿಗೆ. ಏನು ಎಲ್ಲಿದೆ ಸರ್? ನರೇಗಾ ದುಡ್ಡೇ ಕೊಡ್ತಾ ಇಲ್ಲ ಅಂದರೆ ಇನ್ನು ಗೌರ್ಮೆಂಟಿಂದ ಎಲ್ಲಿ ಕೊಡ್ತಾರೆ ಇವರು? ಕೊಡೋಕ್ಕೆ ಸಾಧ್ಯವೇ ಇಲ್ಲ. 1.25 ಲಕ್ಷ 1.25 ಲಕ್ಷ ಕೋಟಿ ಕಲೆಕ್ಷನ್ ಆಗಿರೋ ದುಡ್ಡಲ್ಲಿ ಏನು ಮಾಡ್ತಾಯಿದ್ರು ಅನ್ನೋದು ಅವ್ರಿಗೆ ಬರೀ ಅಲಾಟ್ಮೆಂಟ್ಗಳು. ಇದಕ್ಕೆ ಅಲಾಟ್ಮೆಂಟ್, ಅದಕ್ಕೆ ಅಲಾಟ್ಮೆಂಟ್, ಸಾಲ ತಗೊಬ, ಆ ಬ್ಯಾಂಕಲ್ಲಿ 1 ಲಕ್ಷ ಕೋಟಿ ತಗೊಬ, ಇಲ್ಲ ವ್ಯವಸ್ಥೆ ಕೊಡೋನೇ ಅವ್ರಿಗೆ. ಇಲ್ಲ ಬೆಂಗಳೂರು ಇರ್ತಕ್ಕಂಥ ಆಸ್ತಿಗಳೆಲ್ಲ ಅಡ ಇಡಬೇಕು, ತರಬೇಕು. ಕಾರ್ಪೊರೇಷನ್ ಆಸ್ತಿಗಳು ಯಾವಿದಾವೆ ಅವೆಲ್ಲ ಇಟ್ಟು ಅಡ ತರಬೇಕು, ಅದಕ್ಕೆ ಬಡ್ಡಿ ಕಟ್ಟಬೇಕು ಅಲ್ವಾ ಸರ್? 6% 7% ಗೌರ್ಮೆಂಟ್ಗಂತ ಕಡಿಮೆನೇ ಕೊಟ್ಟಿರ್ಬೋದು. ಬಟ್ ಅದು ಲೆಕ್ಕ ಹಾಕ್ಬಿಟ್ರೆ ಎಲ್ಲ ಸಾವಿರಾರು ಕೋಟಿ ಆಗುತ್ತೆ ಬಡ್ಡಿ. ವರ್ಷಕ್ಕೆ 60,000 ಕೋಟಿ 70,000 ಕೋಟಿ ಬಡ್ಡಿ ಕಟ್ಟಬೇಕು. ಎಲ್ಲಿಂದ ಅದು ಕಟ್ತೀರಾ? ಹಾಕು ಟ್ಯಾಕ್ಸು, ಜನಗಳ ಮೇಲೆ ಹಾಕು ಟ್ಯಾಕ್ಸ್, ಆ ಟ್ಯಾಕ್ಸು, ಈ ಟ್ಯಾಕ್ಸು, ಓ ಟ್ಯಾಕ್ಸು, ಗ್ರಾಬೇಜ್ ಟ್ಯಾಕ್ಸು, ಇದು ಟಾಯ್ಲೆಟ್ ಟ್ಯಾಕ್ಸು, ಆಮೇಲೆ ಇದು ಪ್ರಾಪರ್ಟಿ ಟ್ಯಾಕ್ಸು, ಆಮೇಲೆ ಇದು ಚಿಕ್ಕವರು ಅಂಗಡಿಗಳು ಕ್ಲೋಸ್ ಮಾಡ್ಕೊತಾ ಇದ್ದಾರೆ ಸರ್ ಬೆಂಗಳೂರಲ್ಲಿ ಬಾಡಿಗೆಗಳು ಕಡ್ದಂಗೆ. ಅವ್ರ ಮೇಲೆ ಒಂದು ಟ್ಯಾಕ್ಸು. ಅವರು ಸರ್ ರಿಜಿಸ್ಟ್ರೇಷನ್ ಪಂಚಾಯತ್ ರಿಜಿಸ್ಟ್ರೇಷನ್ 150 ರೂಪಾಯಿ ಇದ್ದಿದ್ದು 1,500 ಮಾಡವ್ರೆ. ರಿಜಿಸ್ಟ್ರೇಷನ್ ಫೀಸ್ 1,500 ಸರ್ಟಿಫಿಕೇಟ್ಗೆ. ಏನು ಸರ್ ಅಂಥವು ಎಷ್ಟಿದಾವೆ ಗೊತ್ತಾ ಸರ್? ಒಬ್ಬರು ಹೋಗಿ ಬಡವ ಹೋಗಿ EC ತಗೊಬಂದ್ರೆ 20 ರೂಪಾಯಿ ವರ್ಷಕ್ಕಿತ್ತು. ಇವತ್ತು ಎಷ್ಟು ಮಾಡಿದ್ದಾರೆ ಗೊತ್ತಾ? 150 ರೂಪಾಯಿ ವರ್ಷಕ್ಕೆ ಮಾಡಿದ್ದಾರೆ. ಇವರು ಕಾರ್ಪೊರೇಷನ್ ಟ್ಯಾಕ್ಸ್ ಕಟ್ಟಬೇಕು, ಇದು ಈ ಖಾತೆ ಮಾಡಿಸ್ಬೇಕಾದ್ರೆ 24 ವರ್ಷದ EC ಏನಕ್ಕೆ ಸರ್?
ಇವಾಗ ನನ್ನ ಪ್ರಾಪರ್ಟಿ ಎಲ್ಲಿದೆ ಅಲ್ಲಿದೆ, ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಟಿದ್ವಿ, 2025 ಮಾರ್ಚ್ ತನಕ ಕಟ್ಟಿದ್ದೀವಿ. ನಂದು 25 ವರ್ಷದ ಇ ಸಿ ಇರಬೇಕು. 25 ವರ್ಷ ಇ ಸಿ ತರಬೇಕಾಗಿದ್ರೆ 1,500 2,000 ರೂಪಾಯಿ ಕಟ್ಟಬೇಕು. ಇವ್ರಿಗೆ ಟ್ಯಾಕ್ಸ್ ಕಟ್ಕೊಳ್ಳೋಕೆ ಇ ಸಿ 25 ವರ್ಷದೇನಕ್ಕೆ, ಅಥವಾ ಇನ್ನು ಈ ಖಾತೆ ಮಾಡೋಕ್ಕೆ 25 ವರ್ಷ ಏನಕ್ಕೆ ಸರ್ ಇವ್ರಿಗೆ? ನಿನ್ನೆ ದಿವಸ ನಾನು ಪ್ರಾಪರ್ಟಿಗೆ ಟ್ಯಾಕ್ಸ್ ಹೋದರೆ 25 ವರ್ಷ 2004 ತಗೋಬೇಕು ಸರ್ ಅಂದ ಅವನು. ಏನಕ್ಕೆ ಸರ್ ಅಂದರೆ, ಇಲ್ಲಪ್ಪ ಚೇಂಜ್ ಮಾಡಿದರೆ ನೀವು ಆ ಈ ತಗೊಂಡು ಅಲ್ಲಿಂದೇ ತಗೋಬೇಕು ಅಂತ. ಒಂದು ಕಡೆ ರಿಜಿಸ್ಟ್ರೇಷನ್ ಫೀಸ್ 10%, ಒಂದು ಕಡೆ ವ್ಯಾಲ್ಯೂಯೇಷನ್ನು 4,000 ಇರೋದು 8,000 ಪ್ರಾಪರ್ಟಿ ವ್ಯಾಲ್ಯೂಯೇಷನ್. 14 ಎಕ್ಸಾಂಪಲ್, ಇಲ್ಲ 6,000 ಇದೆ ಅಂದ್ಕೊಂಡು 8,000, ಇಲ್ಲ 7,000, 20% ಎಷ್ಟು 6,000ಕ್ಕೆ 6 12 1,200 ರೂಪಾಯಿ ಜಾಸ್ತಿ. 20% ಅಂದರೆ ಅದ್ರ ಮೇಲೆ ಟ್ಯಾಕ್ಸು 10% ರಿಜಿಸ್ಟ್ರೇಷನ್. ಮತ್ತು ಇನ್ನೇನು ಸರ್, ಇದೆಲ್ಲ ಏನಾಗಿದೆ ಅಂದರೆ ಬರೀ ಈ ಸ್ಕೀಮ್ಗಳು ಫ್ರೀ ಸ್ಕೀಮ್ ಕೊಡ್ತಾ ಇದ್ದಾರಲ್ಲ, ಅವನ್ನ ಮುಚ್ಕೊಳ್ಳೋಕ್ಕೆ ಇವ್ರ ಮೇಲೆಲ್ಲ ಎಳಿತಾ ಇದ್ದಾರೆ. ಬಡವ್ರಿಗೂ ಬೀಳ್ತಾ ಇದೆ ಅದು. ಅಲ್ಲಿ ಹೆಂಗೆ ಇವಾಗ ಅಲ್ಲಿ ರೂರಲಲ್ಲಿ ಒಂದು ಟ್ಯಾಕ್ಸ್ ಮನೆಗಿದೆ 150 200 ರೂಪಾಯಿ, 600 ರೂಪಾಯಿ 700 ರೂಪಾಯಿ ಮನೆಗೆ. ಆಮೇಲೆ ತಿನ್ನೋಕ್ಕೆ ಊಟ ಇಲ್ಲ. ನೀನು 2,000 ರೂಪಾಯಿ ಎಷ್ಟು ದಿನ ಬರುತ್ತೆ? 60 ರೂಪಾಯಿ ಕೆಜಿ ಅಕ್ಕಿ, 50 ರೂಪಾಯಿಗೆ 30 ಕೆಜಿ ಕೊಟ್ಟರೆ ಎಷ್ಟು ದಿನ ಬರುತ್ತೆ? 1 ತಿಂಗಳು ಕೊಡಲ್ಲ, 1 ತಿಂಗಳು ಕೊಡ್ತೀಯ, 1 ತಿಂಗಳು ಕೊಡಲ್ಲ. 150 ರೂಪಾಯಿ ಬೇಳೆ, 200 ರೂಪಾಯಿ, 170 180 ರೂಪಾಯಿ ಆಯಿಲ್ಲು. ಅಲ್ಲ, ಬಡವ್ರಿಗೆ ನಾನು ಹೇಳೋದು. ಸಿಟಿಯಲ್ಲಿ ಬಿಡಿ, ಏನೋ ಸಂಪಾದನೆ ಮಾಡ್ತಾರೆ, ಹೆಂಗೋ ಅದೇನೋ ಆಯ್ತು ಬಿಡಪ್ಪ ಮಾಡ್ಕೊಂಡು ಹೋಗೋಣ ಈ ವರ್ಷ ಅಂತಾರೆ. ಬಡವ್ರ ಕತೆ ಏನು ಸರ್? ಇದು ಅಟ್ಲೀಸ್ಟ್ ಬಡವ್ರಿಗೆ ನೀವೇನು ಮಾಡಬೇಕು ಅನ್ನೋದನ್ನು ರಿಯಲಾಗಿ ಅಂದರೆ ಒಂದು ಸತ್ಯಾಂಶ ತಿಳಿಸಿ. ಅಸತ್ಯಾಂಶ ತಿಳಿಸ್ಬಿಟ್ಟು ಓಟ್ಗೋಸ್ಕರ ಮಾಡೋದು ಬೇಡ ಅನ್ನೋದು ನಮ್ಮ ಅಭಿಪ್ರಾಯ, ಅಷ್ಟೇ. ಬೇರೆ ಸ್ಪೀಡ್ ಪ್ಲಸ್ ಕರ್ನಾಟಕ.